ನಮಸ್ಕಾರ ಗೆಳೆಯರಿ, ಸ್ವಲ್ಪ ಯೋಚನೆ ಮಾಡಿ. ಈ ಗೆದ್ದಲು ಹುಳಗಳು ಮನೇನ ಹೇಗೆ ಹಾಳು ಮಾಡ್ತೀವಿ ಅಂತ. ಹೊರಗಡೆ ಗೋಡೆ ಚೆನ್ನಾಗಿಯೇ ಕಾಣ್ತಿರುತ್ತೆ, ಆದ್ರೆ ಒಳಗಡೆ ಪೂರ್ತಿ ಪೊಳಾಗಿರುತ್ತೆ. ಹಾಗೆ ಕೆಲವು ಚಿಕ್ಕ ಚಿಕ್ಕ ಹ್ಯಾಬಿಟ್ಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಜೀವನವನ್ನ ಹಾಳು ಮಾಡ್ತೀವಿ. ಕೊನೆಯ ಹವ್ಯಾಸವನ್ನ 95% ಜನರು ಮಾಡೇ ಮಾಡ್ತಾರೆ. ಮೊದಲನೇದು ಮೋಟಿವೇಶನಲ್ ಗೋಸ್ಟಿಂಗ್. ನಾವೆಲ್ಲರೂ ಮೋಟಿವೇಶನಲ್ ವಿಡಿಯೋನ ನೋಡ್ತೀವಿ, ನೋಡಿ ತುಂಬಾ ಮೋಟಿವೇಟ್ ಆಗಿ ಇನ್ನೇನು ಜಿಮ್ಗೆ ಹೋಗ್ಲೇಬೇಕು ಅಂತ ರೆಡಿ ಕೂಡ ಆಗ್ತೀವಿ. ಆದ್ರೆ ಇಲ್ಲಿ ಒಂದು ಸೈಕಲಾಜಿಕಲ್ ಟ್ರ್ಯಾಪ್ ಇದೆ. ನೀವು ವಿಡಿಯೋ ನೋಡಿದಾಗ ನಿಮ್ಮ ಮೆದುಳಿನಲ್ಲಿ ಡೋಪಮಿನ್ ರಿಲೀಸ್ ಆಗುತ್ತೆ. ಇದರಿಂದ ನೀವು ಕೆಲಸ ಮಾಡದೆ ನಾನು ಗೆದ್ಬಿಟ್ಟೆ ಅಥವಾ ನಾನು ಈ ಕೆಲಸನ ಮಾಡ್ಬಿಟ್ಟೆ ಅನ್ನೋ ಸುಳ್ಳು ತೃಪ್ತಿ ಸಿಗುತ್ತೆ. ಇದು ನಿಮ್ಮ ರಿಯಲ್ ಲೈಫ್ ನಲ್ಲಿ ನಿಮ್ಮ ಎನರ್ಜಿನ ಹಾಳು ಮಾಡುತ್ತೆ. ನೀವು ಎಲ್ಲಿವರೆಗೂ ಮೋಟಿವೇಶನ್ ನ ಹುಡುಕ್ತಿರ್ತಿರೋ ಅಲ್ಲಿವರೆಗೂ ನಿಮ್ ಕೆಲಸ ಆಗಲ್ಲ. ನೆನಪಿಡಿ, ಮೋಟಿವೇಶನ್ ಯಾವತ್ತೂ ತಾತ್ಕಾಲಿಕ, ಆದ್ರೆ ಡಿಸಿಪ್ಲಿನ್ ನಿಮ್ಮ ಜೀವನವನ್ನೇ ಬದಲಿಸಿ ಬಿಡುತ್ತೆ. ಎರಡನೇ ಹ್ಯಾಬಿಟ್ ದ ಸಿಂಗಲ್ ಇನ್ಕಮ್ ಟ್ರ್ಯಾಪ್. ಇದನ್ನ ಹ್ಯಾಬಿಟ್ ಅನ್ನೋಕ್ಕಿಂತ ಮಿಡಲ್ ಕ್ಲಾಸ್ ಜನರ ಬೆನ್ನೆಲುಬು ಅಂತ ಹೇಳ್ಬೋದು. 1990ರ ಕಾಲದಲ್ಲಿ ಅಥವಾ 10 ವರ್ಷದ ಹಿಂದೆ ಒಂದು ಇನ್ಕಮ್ ಇದ್ರೆ ನಡೀತಿತ್ತು. ಆದ್ರೆ 2026ರಲ್ಲಿ ಇದು ಕೇವಲ ರಿಸ್ಕ್ ಅಲ್ಲ, ಇದು ಮೂರ್ಖತನ. ಯಾಕೆಂದ್ರೆ ಸೈನ್ಸ್ ಹೇಳುತ್ತೆ, ಮನುಷ್ಯನ ಮೆದುಳು ಒಂದೇ ಆದಾಯದ ಮೇಲೆ ಡಿಪೆಂಡ್ ಆದಾಗ ಸರ್ವೈವಲ್ ಮೋಡ್ಗೆ ಹೋಗುತ್ತೆ. ಅಂದ್ರೆ ಒಂದು ಸಣ್ಣ ಆರ್ಥಿಕ ಹೊಡೆತ ಬಿದ್ದರೂ ನಿಮ್ಮನ್ನ ಬಡವರಾಗಿಸುತ್ತೆ. ಇನ್ಫ್ಲೇಷನ್ ವರ್ಷಕ್ಕೆ 6-7% ಏರ್ತಿದೆ. ಹಾಗೆ ಜನರ ಬೇಡಿಕೆಗಳು ಕೂಡ, ಹೊಸ ವಾಚು, ಹೊಸ ಐಫೋನ್, ಹೊಸ ವಸ್ತುಗಳು, ಹಾಗೆ ಅದರ ಬೆಲೆ ಕೂಡ ಏರ್ತಾ ಇದೆ. ಆದ್ರೆ ನಿಮ್ ಸ್ಯಾಲ್ರಿ ಮಾತ್ರ 30 ವರ್ಷಗಳ ಹಿಂದೆ ಎಷ್ಟಿತ್ತು ಇವಾಗ್ಲೂ ಅಷ್ಟೇ ಇದೆ. ಅದಕ್ಕೆ ಒಂದೇ ಆದಾಯದ ಮೇಲೆ ಡಿಪೆಂಡ್ ಆಗೋ ಬದಲು ಬೇರೆ ಬೇರೆ ಆದಾಯಗಳನ್ನ ಮಾಡ್ಕೊಳ್ಬೇಕು. ಅದು ಒಂದು ಚಿಕ್ಕ ಬಟ್ಟೆ ಹೊಲಿಯೋ ಕೆಲಸ ಇರಬಹುದು, ಅಥವಾ ದೊಡ್ಡ ಕೋಡಿಂಗ್ ಮಾಡೋ ಅಥವಾ ವಿಡಿಯೋ ಎಡಿಟಿಂಗ್ ಕೆಲಸ ಇರಬಹುದು. ಅದಕ್ಕೆ ಇನ್ನೊಂದು ಆದಾಯದ ಮೂಲನ ಹುಡ್ಕೋದು ಉತ್ತಮ. ಮೂರನೇದು ಮಾರ್ನಿಂಗ್ ಸ್ಕ್ರೋಲ್. ಕಣ್ಣು ಬಿಟ್ಟ ತಕ್ಷಣ ಫೋನ್ ನೋಡೋದು ನಿಮ್ಮ ಮೆದುಳನ್ನ ಹೈಜಾಕ್ ಮಾಡುತ್ತೆ. ಸೈಂಟಿಫಿಕಲಿ ನೀವು ಎದ್ದ ತಕ್ಷಣ ನಿಮ್ಮ ಬ್ರೈನ್ ಆಲ್ಫಾ ವೇವ್ಸ್ ನಿಂದ ಥೀಟಾ ವೇವ್ಸ್ ಗೆ ಹೋಗುತ್ತೆ. ಈ ಸಮಯದಲ್ಲಿ ನೀವು ರೀಲ್ಸ್ ನೋಡಿದ್ರೆ ದಿನಪೂರ್ತಿ ನಿಮ್ಮ ಮೆದುಳು ಡಿಸ್ಟ್ರಾಕ್ಟೆಡ್ ಸ್ಟೇಟ್ ನಲ್ಲಿ ಇರುತ್ತೆ. ನಿಮಗೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿರಬಹುದು. ಬಸ್ ಅಲ್ಲೋ ಅಥವಾ ಟ್ರೈನ್ ಅಲ್ಲೋ ಯಾರೋ ಬೇರೆಯೊಬ್ಬರು ರೀಲ್ಸ್ ನೋಡ್ತಿರುವಾಗ ಪ್ರತಿ 2-3 ಸೆಕೆಂಡ್ಗಳಿಗೆ ಸಾಂಗ್ ಚೇಂಜ್ ಆಗೋದು ಅಥವಾ ಮ್ಯೂಸಿಕ್ ಚೇಂಜ್ ಆಗೋದ್ರಿಂದ ನಿಮ್ ತಲೆ ಎಷ್ಟು ಹಾಳಾಗುತ್ತೆ. ಇದರಿಂದ ನಿಮ್ಮ ಅಟೆನ್ಷನ್ ಸ್ಪ್ಯಾನ್ ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಏಕಾಗ್ರತೆ ಇರಲ್ಲ. ನೀವು ಯಾವುದೇ ಕೆಲಸದ ಮೇಲೆ ಫೋಕಸ್ ಇಂದ ಕೆಲಸ ಮಾಡಕ್ ಆಗಲ್ಲ. ಆಮೇಲೆ ನೀವು ಒಂದು ಪುಸ್ತಕ ಓದಕ್ಕೆ ಹೋದ್ರು ಮೆದುಳು ನಿಮಗೆ ಕೈ ಕೊಡುತ್ತೆ. ನೀವು ಬೇಕಿದ್ರೆ ಇವಾಗ್ಲೇ ಟ್ರೈ ಮಾಡಿ, ಒಂದು ಪುಸ್ತಕ ಎತ್ತಿಕೊಂಡು ಓದೋಕೆ ಟ್ರೈ ಮಾಡಿ, ನಿಮ್ಗಾಗಲ್ಲ. ಯಾಕೆಂದ್ರೆ ಆ ರೀಲ್ಸ್ ಗಳು ನಿಮ್ಮ ಮೆದುಳಿನ ಕಾನ್ಸಂಟ್ರೇಷನ್ ನ ಬರೀ 30 ಸೆಕೆಂಡ್ಗಳಿಗೆ ಕಟ್ಟಿ ಹಾಕಿದೆ. ನಾಲ್ಕನೇದು ಓವರ್ ಪ್ಲಾನಿಂಗ್ ಅಂಡ್ ಅಂಡರ್ ಎಕ್ಸಿಕ್ಯೂಟಿಂಗ್. ನೀವು ಏನೆಲ್ಲ ಪ್ಲಾನ್ ಮಾಡ್ತೀರಾ, ಬೆಳಿಗ್ಗೆ ಹೇಳ್ಬೇಕು, ಜಿಮ್ಗೆ ಹೋಗ್ಬೇಕು, ಜಂಕ್ ಫುಡ್ ನ ತಿನ್ಬಾರ್ದು, ಅಥವಾ ಪ್ರೊಡಕ್ಟಿವ್ ವರ್ಕ್ ನ ಮಾಡ್ಬೇಕು ಮತ್ತೆ ಮಲಗಬೇಕು ಅಂತ. ಅದರಲ್ಲಿ ನೀವು ಎರಡೇ ಕೆಲಸನ ಮಾಡ್ತೀರಾ, ಹೇಳೋದು ಮತ್ತೆ ಮಲಗೋದು. ಓವರ್ ಪ್ಲಾನಿಂಗ್ ಅಂದ್ರೆ ನೀವು ಒಂದೇ ಸಮಯದಲ್ಲಿ ಅತಿಯಾದ ಪ್ಲಾನ್ ಗಳನ್ನ ಹಾಕ್ತೀರಾ. ಅಂದ್ರೆ ಇದನ್ನ ಸೈಕಲಾಜಿಕಲಿ ಪ್ರೊಡಕ್ಟಿವ್ ಪ್ರೊಕ್ರಾಸ್ಟಿನೇಷನ್ ಅಂತ ಕರೀತಾರೆ. ದೊಡ್ಡ ಲಿಸ್ಟ್ ಮಾಡಿದಾಗ ಮೆದುಳಿಗೆ ಓವರ್ಲೋಡ್ ಆಗಿ ಕಾರ್ಟಿಸಾಲ್ ಅನ್ನೋ ಹಾರ್ಮೋನ್ ಅನ್ನ ರಿಲೀಸ್ ಆಗುತ್ತೆ. ಈ ಸ್ಟ್ರೆಸ್ ನಿಂದಾಗಿ ನೀವು ಆ ಲಿಸ್ಟ್ ನಲ್ಲಿರೋ ಒಂದ್ ಕೆಲಸ ಕೂಡ ಮಾಡಲ್ಲ. ನೀವು ಪ್ಲಾನ್ ಮಾಡೋದ್ರಲ್ಲೇ ಸುಸ್ತಾಗಿ ಹೋಗ್ತೀರಾ. ಅದಕ್ಕೆ ಯಾವ್ದಾದ್ರು ಒಂದು ಕೆಲಸನ ಹಿಡ್ಕೊಳ್ಳಿ, ಅದನ್ನ ಮುಗಿಸೋವರೆಗೂ ಬೇರೆ ಪ್ಲಾನ್ ಹಾಕ್ಬೇಡಿ. ಐದನೇದು ಚಾಯ್ಸ್ ಓವರ್ಲೋಡ್. ಈಗ ನೀವು ಪ್ರತಿ ಸಣ್ಣ ವಿಷಯಕ್ಕೂ, ಅಂದ್ರೆ ಯಾವ ಶರ್ಟ್ ಹಾಕ್ಬೇಕು, ಮಧ್ಯಾಹ್ನ ಏನ್ ತಿನ್ಬೇಕು ಅಂತ ಗಂಟೆಗಟ್ಟಲೆ ಯೋಚಿಸೋದು. ಸೈನ್ಸ್ ಪ್ರಕಾರ ನಮಗೆ ದಿನಕ್ಕೆ ಲಿಮಿಟೆಡ್ ಆಗಿ ನಿರ್ಧಾರ ತಗೊಳ್ಳೋ ಶಕ್ತಿ ಇರುತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ಆ ಶಕ್ತಿಯನ್ನ ಖಾಲಿ ಮಾಡಿದರೆ ನಿಮ್ಮ ಕೆರಿಯರ್ ಅಥವಾ ಬಿಸ್ನೆಸ್ ಬಗ್ಗೆ ದೊಡ್ಡ ನಿರ್ಧಾರ ತಗೊಳ್ಳೋಕೆ ನಿಮ್ಮ ಮೆದುಳಲ್ಲಿ ಎನರ್ಜಿನೇ ಇರಲ್ಲ. ಅದಕ್ಕೆ ದೊಡ್ಡ ಸಾಧಕರು ತಮ್ಮ ಲೈಫ್ ನಲ್ಲಿ ಸಿಂಪಲ್ ಆಗಿ ಇರ್ತಾರೆ. ಇವುಗಳಲ್ಲಿ ಯಾವ ಹ್ಯಾಬಿಟ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದೆ? ಬೆಳಿಗ್ಗೆ ಎದ್ದು ಸ್ಕ್ರೋಲ್ ಮಾಡೋದಾ ಅಥವಾ ಓವರ್ ಪ್ಲಾನಿಂಗ್ ಅಂತ ಪ್ರಾಮಾಣಿಕವಾಗಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.